ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಭಿಮಾನಿ ಓರ್ವ ವಿಚಿತ್ರ ಬೇಡಿಕೆ ಪತ್ರ ಕೊಟ್ಟಿದ್ದಾನೆ. ರೈತರ ಮಕ್ಕಳಿಗೆ ವಧುಗಳ ಕೊರತೆ ಎದುರಾಗಿದೆ. ಮದುವೆ ವಯಸ್ಸು ಮೀರ್ತಾ ಇದ್ರೂ ವಧುಗಳು ಸಿಗ್ತಾ ಇಲ್ಲ. ಸಮಸ್ಯೆ ಬಗೆಹರಿಸಿ ಅಂತ ಮುದುವತ್ತಿ ಗ್ರಾಮದ ಧನಂಜಯ್ ಮನವಿ ಮಾಡಿದ್ದಾರೆ. ದಿವಂಗತ ಅನಂತಕುಮಾರ್ ಪ್ರತಿಮೆ ನಿರ್ಮಾಣಕ್ಕೆ ಶ್ರೀರಾಮ ಸೇನೆ ವಿರೋಧಿಸುತ್ತಿದೆ. ಆದಿಶಂಕರಾಚಾರ್ಯ ಮಠ ವ್ಯಾಪ್ತಿಯಲ್ಲಿ ಪ್ರತಿಮೆ ಪ್ರತಿಷ್ಠಾಪನೆಗೆ ಬಿಬಿಎಂಪಿ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಲಾಲ್ಬಾಗ್ ವೆಸ್ಟ್ ಗೇಟ್ ಮುಂದೆ ಮೂರ್ತಿ ಪ್ರತಿಷ್ಠಾಪನೆಗೆ ತಯಾರಿ ನಡೆದಿದೆ. ಈಗಾಗಲೇ 7 ಪಿಲ್ಲರ್ಗಳನ್ನು ಅಳವಡಿಸಲಾಗಿದೆ. ಆದರೆ ಶಂಕರಾಚಾರ್ಯರ ಮಠದ ಆಸ್ತಿಯ ಜಾಗದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ. ಶಂಕರಾಚಾರ್ಯರ ಮಠದ ಮುಂದೆ ಅದು ಹೇಗೆ ಪ್ರತಿಷ್ಠಾಪನೆ ಮಾಡ್ತೀರಿ? ಅನಂತಕುಮಾರ್ ಅದೇನ್ ಸಾಧನೆ ಮಾಡಿದ್ದಾರೆ? ಅವರೇನ್ ಸ್ವಾತಂತ್ರ್ಯ ಹೋರಾಟಗಾರರ? ಈ ಜಾಗ ನಮ್ಮದು ಅಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ. ಸಕಲೇಶಪುರ ತಾಲೂಕಿನ ಹೆಗ್ಗೋವೆ, ಹುಂಕರವಳ್ಳಿ, ಕೆ ಹೊಸಕೋಟೆ ಗ್ರಾಮಗಳ ದಾಕ್ಷಾಯಣಿ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸುರೇಶ್, ನಾಗರಾಜು, ಮಂಜುನಾಥ್ ಅನ್ನುವ ರೈತರ ಜಮೀನುಗಳಲ್ಲಿ ಆನೆಗಳ ಹಿಂಡು ದಾಳಿ ಮಾಡಿದೆ. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಲವ್ ಜಿಹಾದ್ ನಡೆದಿದೆಯಂತೆ. ಹಿಂದೂ ಯುವತಿಗೆ ಮೊಹಮ್ಮದ್ ರಫ್ ಅನ್ನುವಾತ ಬಲವಂತದಿಂದ ತಾಳಿ ಕಟ್ಟಿದ್ದಾನಂತೆ. ದೈಹಿಕವಾಗಿ ಬಳಸಿಕೊಂಡು ಬ್ಲಾಕ್ ಮೇಲ್ ಮಾಡಿದಾನಂತೆ. ಸದ್ಯ ಹರಿಹರಪುರ ಠಾಣೆಗೆ ಯುವತಿ ಕುಟುಂಬ ದೂರು ಕೊಟ್ಟಿದೆ. ಆರೋಪಿ ಮೊಹಮ್ಮದ್ ರಫ್ ಅಮಲು ಪದಾರ್ಥ ಬೆರೆಸಿ ಜ್ಯೂಸ್ ಕುಡಿಸಿದ್ದ, ಬಳಿಕ ತಾಳಿ ಕಟ್ಟಿದ್ದಂತೆ. ಎಲ್ಲಾ ಫೋಟೋಗಳನ್ನ ವಿದೇಶದಲ್ಲಿ ಕುಳಿತು ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿದ್ದಾನಂತೆ. ಸದ್ಯ ಕೊಪ್ಪ ಮೂಲದ ಮೊಹಮ್ಮದ್ ರಫ್, ಇರ್ಫಾನ್, ಸೈಫ್ ಸೇರಿದಂತೆ 4 ಜನರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಜೆಡಿಎಸ್ ಮುಖಂಡ ಉಗ್ರೇಶ್ ಉಚಿತ ಹೆಲ್ಮೆಟ್ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಜನರು ಸಿಕ್ಕಿದ್ದೇ ಸೀರುಂಡೆ ಅಂತ ಉಚಿತ ಹೆಲ್ಮೆಟ್ಗಾಗಿ ಮುಗಿಬಿದ್ರು. ಐಬಿ ಸರ್ಕಲ್ ಅಲ್ಲಿ ಜಾತ್ರೆಯಂತೆ ಸೇರಿದ್ರು. ಜನ ಜಾಸ್ತಿ ಆಗ್ತಿದ್ದಂತೆ ಉಗ್ರೇಶ್ ಅವರು ಹೆಲ್ಮೆಟ್ ಕೊಡೋದನ್ನ ನಿಲ್ಲಿಸಿದ್ರು. ಬೆಂಗಳೂರಲ್ಲಿ ಭಾರಿ ಅನಾಹುತವೊಂದು ಜಸ್ಟ್ ಮಿಸ್ ಆಗಿದೆ. ಮ್ಯಾನ್ ಹೋಲ್ ಮುಚ್ಚಳ ಇದ್ದ ಸಣ್ಣ ಗುಂಡಿಗೆ ಬೈಕ್ ಚಕ್ರ ಎಳೆದಿದೆ. ದಂಪತಿ ಹಾಗೂ ಮಗು ಕೆಳಗೆ ಬಿದ್ದಿದ್ದಾರೆ. ಆಗ ಪಕ್ಕದಲ್ಲೇ ಬಸ್ ಪಾಸ್ ಆಗಿದೆ. ಈ ಆಘಾತಕಾರಿ ಘಟನೆ ಬಸವನಗುಡಿಯ ಟ್ಯಾಗೋರ್ ಅಂಡರ್ ಪಾಸ್ ನಲ್ಲಿ ನಡೆದಿದೆ. ಬೈಕ್ ಸವಾರ ಸೂರಿ ಮತ್ತು ಅವರ ಪತ್ನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕಾಮಿಡಿ ನಟಿ ನಯನಾ ವಿರುದ್ಧ ಕೇಸ್ ದಾಖಲಾಗಿದೆ. ಜೀವ ಬೆದರಿಕೆ ಮತ್ತು ನಿಂದನೆ ಆರೋಪದಲ್ಲಿ ಕೇಸ್ ದಾಖಲಿಸಲಾಗಿದೆ. ಹಣ ಹಂಚಿಕೆ ವಿಚಾರಕ್ಕೆ ನಯನಾ ಮತ್ತೊಬ್ಬ ನಟ ಸೋಮಶೇಖರ್ಗೆ ಬೆದರಿಕೆ ಹಾಕಿದ್ದಾರಂತೆ. ಖಾಸಗಿ ಚಾನೆಲ್ ಒಂದರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಬಹುಮಾನವಾಗಿ 3 ಲಕ್ಷ ಹಣ ಬಂದಿತ್ತು. ಅದರಲ್ಲಿ ಒಬ್ಬೊಬ್ಬರಿಗೂ 70,000 ರೂಪಾಯಿ ಬಂದಿತ್ತು. ಅನೀಶ್ ಮತ್ತು ಚಿದಾನಂದ್ ತಂಡದ ಸೀನಿಯರ್ಗಳಾಗಿದ್ದರಂತೆ. ಆದರೆ ಇಬ್ಬರು ಸೀನಿಯರ್ಗಳಿಗೆ ಹಣ ಕೊಡೋದಕ್ಕೆ ನಯನಾ ಅವಾಚ್ಯ ಶಬ್ದಗಳಿಂದ ಬೆದರಿಕೆ ಹಾಕಿದ್ರು ಅಂತ ಆರೋಪಿಸಲಾಗಿದೆ. ಆದರೆ ಸೋಮಶೇಖರ್ ನಮ್ಮ ಬಳಿ ಸಾಲ ಪಡೆದು ಕೊಟ್ಟಿಲ್ಲ. ನನ್ನ ಸ್ನೇಹಿತೆಯ ಕಾರನ್ನ ಆಕ್ಸಿಡೆಂಟ್ ಮಾಡಿದ್ದ. ಕಾರ್ ರಿಪೇರಿಗೆ 42,000 ಆಗಿತ್ತು, ಅದನ್ನೂ ಕೊಟ್ಟಿಲ್ಲ. ಆ ಹಣ ಕೇಳಿದ್ರೆ ಕೆಟ್ಟದಾಗಿ ಮಾತಾಡ್ತಿದ್ದ ಅಂತ ನಯನಾ ಕಿಡಿಕಾರಿದ್ದಾರೆ. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಪತಿ ರಾಜ್ ಕುಂದ್ರಾ ವಿರುದ್ಧ ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ನ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಹೌದು, ರಾಜ್ ಕುಂದ್ರಾ ಮುಂಬೈನ ಪಂಚತಾರಾ ಹೋಟೆಲ್ಗಳಲ್ಲಿ ನಟಿಯರನ್ನ ಬಳಸಿ ವಿಡಿಯೋ ಮಾಡಿಸುತ್ತಿದ್ರು ಅಂತ ಮಹಾರಾಷ್ಟ್ರದ ಸೈಬರ್ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಶೆರ್ಲಿನ್ ಚೋಪ್ರಾ, ಪೂನಂ ಪಾಂಡೆ, ನಿರ್ಮಾಪಕ ಮೀತಾ ಜುಂಜುನ್ವಾಲಾ ಹಾಗೂ ಕ್ಯಾಮರಾಮನ್ ರಾಜು ದುಬೆ ಅನ್ನುವರ ಜೊತೆ ಸೇರಿ ಕುಂದ್ರಾ ಅಶ್ಲೀಲ ಸಿನಿಮಾಗಳನ್ನ ಮಾಡ್ತಾ ಇದ್ರು. ಅದನ್ನ ಹಣಕಾಸು ಲಾಭಕ್ಕೆ OTT ಪ್ಲಾಟ್ಫಾರ್ಮ್ಗಳಲ್ಲಿ ಬಿಡುಗಡೆಯನ್ನ ಮಾಡಲಾಗ್ತಾ ಇತ್ತು ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ.